ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ನಾವು ಆಗಸ್ಟ್ ಮಾಸದಲ್ಲಿ, ಈ ಬರುವಂತಹ ಶ್ರಾವಣ ಮಾಸದಲ್ಲಿ ವ್ರತಗಳ ಮಾಸ ಮತ್ತು ಪೂಜೆಗಳ ಮಾಸ. ಈ ಶ್ರಾವಣ ಮಾಸ ಅಂದ್ರೇ ಬಹಳಷ್ಟು ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇರ್ತಾರೆ. ಈ ಶ್ರಾವಣ ಮಾಸ ಅಂದ್ರೇ ಈ ನಾಗರ ಪಂಚಮಿ, ನಾಗದೇವತೆಗಳ ಆರಾಧನೆ ಮಾಡ್ತಾ ಇರ್ತೇವೆ. ಈ ಶ್ರಾವಣ ಮಾಸದಲ್ಲಿ ರಾಖಿ ಹುಣ್ಣಿಮೆಯನ್ನು ಮಾಡ್ತಾ ಇರ್ತೇವೆ. ಶ್ರೀಮನ್ನಾರಾಯಣನಿಗೆ ಅತಿ ಪ್ರೀತಿಕರವಾಗಿರುವಂತಹ ಈ ಶ್ರಾವಣ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಏನಪ್ಪ ಅಂದರೆ, ರಾಹು ತನ್ನ ಕುಜನ ನಕ್ಷತ್ರವಾಗಿರುವಂತಹ ಧನಿಷ್ಠ ನಕ್ಷತ್ರದ ಮುಖಾಂತರ ಆಗಸ್ಟ್ 2ರಿಂದ ತನ್ನ ಸಂಚಾರವನ್ನು ಆರಂಭ ಮಾಡ್ತಾ ಇದೆ. ಇನ್ನು ಜುಲೈ 27ರಿಂದ ಶನಿ ಪರಮಾತ್ಮ ಮೀನ ರಾಶಿಯಲ್ಲಿ ವಕ್ರಗಮನ ಸಂಚಾರದಿಂದ ದ್ವಾದಶ ರಾಶಿಗಳಿಗೆ ಈ ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಫಲಗಳನ್ನು ನೀಡ್ತಾ ಇರ್ತಾರೆ. ಪ್ರಮುಖವಾಗಿ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಆಗಸ್ಟ್ ಮಾಸದಲ್ಲಿ ಮೇಷಾದಿ ರಾಶಿಗಳಿಗೆ ಯಾವ ರೀತಿ ಗ್ರಹ ಅನುಕೂಲತೆ ಇದೆ ಅಂತ ನೋಡುವುದಾದರೆ, ಪ್ರಥಮ ರಾಶಿಯಾಗಿರುವಂತಹ ಕುಜನ ರಾಶಿಯಾಗಿರುವಂತಹ ಮೇಷರಾಶಿ, ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಈ ಮೇಷರಾಶಿ ಜಾತಕರಿಗೆ ಆಗಸ್ಟ್ ಮಾಸದಲ್ಲಿ ಅದ್ಭುತವಾಗಿರುವಂತಹ ಈ ರಾಶ್ಯಾಧಿಪತಿಯಾಗಿರುವಂತಹ ಈ ಕುಜ ಮಹಾಶಯ ತೃತೀಯ ಸ್ಥಾನದಲ್ಲಿ ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾರೆ. ಅಂದರೆ ಕುಜ ಯೋಗ ಸ್ಥಾನದಲ್ಲಿ ಇರುವುದರಿಂದ ಧೈರ್ಯ ಪರಾಕ್ರಮ ಸ್ಥಾನ, ಸಿಬ್ಲಿಂಗ್ಸ್ ಪ್ಲೇಸ್ ಅಂತ ಹೇಳ್ತೇವೆ, ಅಂದರೆ ಅಣ್ಣ ತಮ್ಮಂದಿರು ಪ್ರಯಾಣಗಳ ಸ್ಥಾನ ಅಂತ ಹೇಳ್ತೇವೆ. ಅಲ್ಲಿ ಕುಜ ಇರೋದರಿಂದ ಪ್ರಮುಖವಾಗಿ ಕುಜ 3, 6, 11ನೇ ಪ್ಲೇಸಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಅನುಕೂಲ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಅದೇ ರೀತಿ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಪ್ರಮುಖವಾಗಿ ನೋಡುವುದಾದರೆ ಮಂಗಳ, ಕುಜ, ಅಂಗಾರಕ ತೃತೀಯ ಸ್ಥಾನದಲ್ಲಿರುವುದರಿಂದ ನಿಮ್ಮಲ್ಲಿ ಒಂದು ರೀತಿ ಉತ್ಸಾಹ. ಇಷ್ಟು ದಿನಗಳ ಕಾಲ ನಮಗೆ ಈ ಒಂದು ರೀತಿ ಅನುಕೂಲ ಇಲ್ಲ, ಪರ್ಟಿಕ್ಯುಲರ್ ಆಗಿ ಮಾತಿನಿಂದ ಸಮಸ್ಯೆಗಳು, ಕುಟುಂಬದಿಂದ ಸಮಸ್ಯೆಗಳು, ಯಾಕಂದರೆ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಕುಜ ಆ ರೀತಿ. ಬಟ್ ಈಗ ತೃತೀಯ ಸ್ಥಾನಕ್ಕೆ ಬಂದಿರೋದ್ರಿಂದ ತುಂಬ ಉತ್ಸಾಹಕರವಾಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿ ಮುಂದಾಳತ್ವವನ್ನು ವಹಿಸಿ ಕೆಲವೊಂದು ವಿಷಯಗಳನ್ನು ಧೈರ್ಯವಾಗಿ ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ತೃತೀಯದಲ್ಲಿರುವಂತಹ ಕುಜ ಷಷ್ಠಭಾವವನ್ನು ನೋಡುವುದರಿಂದ, ಋಣ ರೋಗ ಶತ್ರು ಸ್ಥಾನವನ್ನು ನೋಡುವುದರಿಂದ ಈ ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು, ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಅಥವಾ ಯಾವುದಾದ್ರೂ ಒಂದು ಫೈನಲ್ ಸೆಟಲ್ಮೆಂಟ್, ರಾಜಿ ಮಾರ್ಗದಿಂದ ಈ ವಿಷಯಗಳಿಂದ ಮುಕ್ತಿಯಾಗುವುದಕ್ಕೆ ಮೇಷರಾಶಿಯವರಿಗೆ ಆಗಸ್ಟ್ ಮಾಸ ಅತ್ಯಂತ ಅನುಕೂಲವಾಗಿರುತ್ತೆ. ಈ ಟೈಮಲ್ಲಿ ನಿಮ್ಮ ಶಕ್ತಿಗೆ, ಸಾಮರ್ಥ್ಯಕ್ಕೆ ತಕ್ಕಂತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ತಕ್ಕಂತೆ ಒಂದು ಹೊಸ ಅವಕಾಶಗಳು ಹುಡುಕುತ್ತಾ ಬರುತ್ತೆ, ಹೊಸ ಅವಕಾಶಗಳು ಕೈ ಹಿಡಿಯುತ್ತಾ ಹೋಗುತ್ತೆ. ನೀವು ಮಾಡುವಂತಹ ಹೊಸ ಪ್ರಯತ್ನಗಳು, ಧೈರ್ಯವಾಗಿ ನೀವು ತಗೊಳ್ಳುವಂತಹ ನಿರ್ಧಾರಗಳು ಕೂಡ ಯಶಸ್ಪೂರ್ವಕವಾಗಿ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಇರುತ್ತೆ. ಇನ್ನು ಕುಟುಂಬದ ಮುಖಾಂತರ ನೀವು ಮಾಡುವಂತಹ ಕೆಲವೊಂದು ಪ್ರಯಾಣಗಳು ಅಥವಾ ಬಂಧುಗಳು, ಮಿತ್ರರು, ಯಾವುದೋ ಒಂದು ಶುಭಾರಂಭ, ಒಂದು ಪೂಜೆ ಇತ್ಯಾದಿ ವಿಷಯಗಳಲ್ಲಿ ಒಟ್ಟಾಗಿ ಸೇರುವುದರಿಂದ ಈ ಮಾಸದಲ್ಲಿ ತುಂಬ ಆಹ್ಲಾದಕರವಾಗಿ, ಉತ್ತೇಜಿತವಾಗಿ ಮೇಷರಾಶಿಯವರಿಗೆ ಒಂದು ನೆಮ್ಮದಿ, ಮಾನಸಿಕವಾಗಿರುವಂತಹ ನೆಮ್ಮದಿಯನ್ನು ನೋಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರ ಅಥವಾ ಟ್ರೀಟ್ಮೆಂಟ್ ಸಿಗೋದಾಗಿರಬಹುದು. ಅಥವಾ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಜಾಬ್, ನೀವೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಆ ರೀತಿ ಉದ್ಯೋಗಗಳು ಸಿಗೋದಾಗಿರಬಹುದು. ಪರ್ಟಿಕ್ಯುಲರ್ ಆಗಿ ಭಾಗ್ಯಸ್ಥಾನ ವೀಕ್ಷಣೆ ಅಂದರೆ 9ನೇ ಭಾವವನ್ನು ತೃತೀಯದಲ್ಲಿದ್ದು ನೋಡೋದ್ರಿಂದ ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದು, ಶ್ರಾವಣ ಮಾಸ ಅದರಲ್ಲೂ ಕೂಡ ಬಂಧುಗಳ ಸಮಾಗಮ ಮತ್ತು ಈ ವಿಷಯಗಳಿಂದ ಈ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳನ್ನು, ದೈವ ದರ್ಶನಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಮತ್ತೊಂದು ಮುಖ್ಯವಾಗಿರುವಂತಹ ವಿಷಯ ಏನಪ್ಪ ಅಂದರೆ, ವಿದೇಶಿ ಪ್ರಯತ್ನಗಳು, ತುಂಬ ದಿನಗಳಿಂದ ಏನಾದರೂ ನೀವು ಪ್ರಯತ್ನ ಮಾಡಿ ಅದರಲ್ಲಿ ಪೋಸ್ಟ್ಪೋನ್ ಆಗ್ತಾ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಸ್ಟಕ್ ಆಗಿದ್ದರೆ ಈ ಟೈಮಲ್ಲಿ ಎಗೈನ್ ನೀವು ಅದನ್ನು ವಿದೇಶಿ ಪ್ರಯತ್ನಗಳಿಗೆ ದೂರ ಪ್ರಾಂತಗಳಿಗೆ ಅನುಕೂಲವಾಗಿರುತ್ತೆ. ಭಾಗ್ಯಸ್ಥಾನ, ಇಟ್ಸ್ ಇಂಡಿಕೇಟಿಂಗ್ ಫಾದರ್, ಅಂದರೆ ನಿಮ್ಮಿಂದ ನಿಮ್ಮ ಫಾದರ್ಗೆ ಯಾವುದಾದ್ರೂ ಆದಾಯದ ರೂಪದಲ್ಲೋ
ಹಣಕಾಸಿನ ರೂಪದಲ್ಲೋ, ಆರೋಗ್ಯ ವಿಷಯಗಳಲ್ಲೋ, ಅಥವಾ ಅವರಿಗೆ ಹೆಸರು ತರುವಂತಹ ಕೆಲವೊಂದು ವಿಷಯಗಳ ಮುಖಾಂತರ ತಂದೆಗೆ ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಆಗಸ್ಟ್ 16ರಂದು ರವಿ ಬದಲಾವಣೆ, ಚತುರ್ಥ ಸ್ಥಾನದಲ್ಲಿ ಗುರುವಿನ ಜೊತೆ ರವಿ, ಈ ಕಂಬಷನ್ ಅನ್ನೋದು ಏನಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ರವಿ ಗುರು ಕಂಬಷನ್ ಅನ್ನೋದು ಚತುರ್ಥ ಸ್ಥಾನದಲ್ಲಿ ನಡೆಯೋದ್ರಿಂದ ಈ ಸೆಪ್ಟೆಂಬರ್ 17ರವರೆಗೂ ಕೂಡ ಪರ್ಟಿಕ್ಯುಲರ್ ಆಗಿ ನಾವು ಹೇಳಬೇಕು ಅಂದರೆ ಒಂದು ರೀತಿ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲತೆ, ಆಕಸ್ಮಿಕವಾಗಿ ಸ್ಟಕ್ ಆಗಿರುವಂತಹ ಅಮೌಂಟ್ಸ್ ಕೈಗೆ ಸಿಗೋದಾಗಿರಬಹುದು. ಚತುರ್ಥ ಸ್ಥಾನದಲ್ಲಿ ಭಾಗ್ಯಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿಯ ಜೊತೆ ಇರೋದು ಒಂದು ರೀತಿ ರಾಜಯೋಗವನ್ನು ಉಂಟು ಮಾಡುತ್ತೆ, ಧನಯೋಗವನ್ನು ಉಂಟು ಮಾಡುತ್ತೆ. ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಚತುರ್ಥ ಸ್ಥಾನ ಇಟ್ಸ್ ಇಂಡಿಕೇಟಿಂಗ್ ಪ್ಲೇಸ್, ನೀವು ಎಲ್ಲಿ ಸ್ಥಿರ ನಿವಾಸ, ಶಾಶ್ವತ ನಿವಾಸ ಅಂತ ನೀವು ನಿರ್ಮಾಣ ಮಾಡ್ಕೊಂಡಿರ್ತೀರೋ, ಸ್ವಸ್ಥಳ ಅಂತ ಹೇಳಿರ್ತೀವೋ, ಸೊ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಲಗ್ನ ಚಾರ್ಟಲ್ಲಿ ಪರ್ಟಿಕ್ಯುಲರ್ ಆಗಿ ಚತುರ್ಥ ಸ್ಥಾನದಲ್ಲಿ ಶುಭಗ್ರಹಗಳಿದ್ದಾಗ ಏನಾಗ್ತಾ ಇರುತ್ತೆ, ನೀವು ಇಷ್ಟಪೂರ್ವಕವಾಗಿ ಅಂದರೆ ಪ್ಲೇಸ್ ಚೇಂಜ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸೆಟಲ್ ಡೌನ್ ಇನ್ ಸಮ್ US, ಅದು ನಿಮಗೆ ಇಷ್ಟ, ಬಟ್ ತುಂಬ ದಿನಗಳ ಪ್ರಯತ್ನಗಳ ಮೇಲೆ ನಿಮಗೆ ಸಿಗುತ್ತೆ. ಸೊ ಆ ಟೈಮಲ್ಲಿ ಏನು, ಚತುರ್ಥ ಸ್ಥಾನದಲ್ಲಿರುವಂತಹ ಕಾಂಬಿನೇಷನು ಶುಭಗ್ರಹಗಳಾಗಿದ್ದಾಗ. ಅದೇ ಚತುರ್ಥ ಸ್ಥಾನದಲ್ಲಿ ಈಗ ರಾಹು ಇದ್ದಾರೆ ಅಂದ್ಕೊಳ್ಳಿ, ಕುಜ ಇದ್ದಾರೆ ಅಂದ್ಕೊಳ್ಳಿ, ದೋಷ ಉಂಟು ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎಸ್ ಪ್ಲೇಸ್ ಚೇಂಜ್ ಇರುತ್ತಾ, ಸ್ಥಳಾಂತರ ಇರುತ್ತಾ, ಎಸ್ ಕಂಪಲ್ಸರಿ ಇರುತ್ತೆ, ಬಟ್ ಬಲವಂತವಾಗಿ ಫೋರ್ಸ್ಫುಲ್ ಆಗಿರುತ್ತೆ. ಈಗ ನೋಡಿ, ಮಕ್ಕಳು ಅವರಿಗೆ 4th ಪ್ಲೇಸಲ್ಲಿ ರಾಹು ಇದ್ದಾರೆ, ಮೋಸ್ಟ್ ಆಫ್ ದಿ ಪೀಪಲ್ ಮನೆಗೆ ದೂರವಾಗಿ ಬೆಳೀತಾ ಇರ್ತಾರೆ, ಓದ್ತಾ ಇರ್ತಾರೆ, ಹಾಸ್ಟೆಲಲ್ಲಿ ಇರಬೇಕಾಗಿರುತ್ತೆ. ಸೊ ಅವರನ್ನು ಬಲವಂತವಾಗಿ ಕಳಿಸ್ಬೇಕಾಗಿರುತ್ತೆ. ಸೊ ಅದೇ ರೀತಿ ಕೆಲವೊಂದು ಪ್ಲೇಸಸ್ ನಿಮಗೆ ಇಷ್ಟ ಆಗಿರಲ್ಲ, ಆದ್ರೂ ಕೂಡ ಪರ್ಟಿಕ್ಯುಲರ್ ಪ್ಲೇಸ್ಗೆ ನಿಮಗೆ ವರ್ಗಾವಣೆ ಮಾಡ್ತೀರಾ, ನೀವು ವಿವಾದಗಳೆಲ್ಲ ಮಾಡ್ತೀರಾ, ಇಲ್ಲ ನನಗೆ ಆ ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ತುಂಬ ದೂರ, ನನಗಿಷ್ಟ. ಅಂದರೆ ಏನಾಗುತ್ತೆ, ಇಲ್ಲಿ ಚತುರ್ಥ ಸ್ಥಾನದಲ್ಲಿ ದುಷ್ಟಗ್ರಹ ಪಾಪಗ್ರಹಗಳಿದ್ದಾಗ ಬಲವಂತವಾಗಿ ಸ್ಥಳಾಂತರ ಇರುತ್ತೆ. ಅದೇ ಶುಭಗ್ರಹಗಳಿರುವಾಗ ನಿಮ್ಮ ಇಷ್ಟಪೂರ್ವಕವಾಗಿ ಇಷ್ಟವಾಗಿರುವಂತಹ ಸ್ಥಳಕ್ಕೆ ವರ್ಗಾವಣೆ, ಇದೇ ಡಿಫ್ರೆಂಟ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ರೀತಿ ಚತುರ್ಥ ಸ್ಥಾನದಲ್ಲಿರುವಂತಹ ರವಿ ಮತ್ತು ಗುರು ಕಾಂಬಿನೇಷನ್ ಅನ್ನೋದು ಒಂದು ರೀತಿ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗೋದಾಗಿರ್ಬೋದು, ಅಥವಾ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗೋದಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಈಗ ಕೌನ್ಸಿಲಿಂಗ್ ನಡೀತಾ ಇದೆ, ಅವರು ಇಷ್ಟಪಟ್ಟಿರುವಂತಹ ಕಾಲೇಜಲ್ಲಿ ಹೋಗಿ ಸೀಟ್ ಪಡೆಯೋದು, ಅಥವಾ ಇಷ್ಟಪಟ್ಟಿರುವಂತಹ ನಗರದಲ್ಲಿ ಹೋಗಿ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಮೇಷ ರಾಶಿಗೆ ಅನುಕೂಲವಾಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಈಗ ಸೀನಿಯರ್ ಸಿಟಿಜನ್ಸು ಕೂಡ ಅಷ್ಟೇ, ಈ ಇಷ್ಟು ದಿನಗಳ ಕಾಲ ಯಾವುದಾದ್ರೂ ಒಂದು ಪ್ರಶಾಂತವಾಗಿರುವಂತಹ ವಾತಾವರಣಕ್ಕೆ ಹೋಗೋಣ, ತಮ್ಮ ಜೀವನವನ್ನು ಪ್ರಶಾಂತವಾಗಿ ಕಳಿಸೋಣ ಅನ್ನುವಂತಹ ಮಾಡುವಂತಹ ಪ್ರಯತ್ನಗಳು ಕೂಡ ಈ ಸಂದರ್ಭದಲ್ಲಿ ಈಡೇರುವಂತಹ ಸಾಧ್ಯತೆಯೂ ಇರುತ್ತೆ. ಸೊ ಯಾವುದಾದ್ರೂ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂದ್ಕೊಂಡ್ರೂ ಕೂಡ, ಮನೆ ಬದಲಾವಣೆ ಮಾಡಬೇಕಂದ್ಕೊಂಡ್ರೂ ಕೂಡ ಈ ಟೈಮ್ ಅನ್ನೋದು ಅನುಕೂಲವಾಗಿರುತ್ತೆ. ಇನ್ನು ಧನಕಾರಕನಾಗಿರುವಂತಹ ದೇವಗುರು ಬೃಹಸ್ಪತಿ ರವಿಯ ಜೊತೆ ಕೂಡಿ ಇರೋದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಚತುರ್ಥ ಸ್ಥಾನ ವ್ಯವಹಾರಗಳು ಆ ರೀತಿ ಇರೋದ್ರಿಂದ ಈ ವಿಪರೀತವಾಗಿರುವಂತಹ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ವಿಪರೀತವಾಗಿರುವಂತಹ ಎಕ್ಸ್ಪೆಂಡಿಚರ್, ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡಬೇಕಾಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ನಿಮ್ಮ ಸಂತಾನ ಅವರಿಗೆ ಒಳ್ಳೆಯ ಪ್ಲೇಸ್ಮೆಂಟ್ ಏನು ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ಸೀಟ್ ಸಿಕ್ತು, ಬಟ್ ವೇರ್ ಯು ಆರ್ ಗೋಯಿಂಗ್ ಟು ಪೇ ಮೋರ್ ಅಲ್ವಾ. ಸೊ ನೀವು ಆ ರೀತಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ, ಅವರ ಬುಕ್ಸು, ಯೂನಿಫಾರ್ಮು, ಹಾಸ್ಟೆಲ್ ಫೀಸು, ಅಕಾಮಡೇಷನು ಎಟ್ಸೆಟ್ರಾ. ಮತ್ತು ವಿವಾಹಕ್ಕೆ ಮಾಡಬೇಕಂದ್ಕೊಳ್ತೀರ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಖರ್ಚುಗಳಾಗಿರಬಹುದು. ಈ ರೀತಿ ಕಂಪಲ್ಸರಿ ಮಾಡಲೇಬೇಕಾಗಿರುವಂತಹ ಕೆಲವೊಂದು ಖರ್ಚುಗಳ ಮುಖಾಂತರ ಈ ಸಂದರ್ಭದಲ್ಲಿ ನಿಮ್ಮ ಸೇವಿಂಗ್ಸ್ ಇದ್ದರೆ ಓಕೆ, ಇಲ್ಲಾಂದರೆ ಅಗೇನ್ ಯು ಆರ್ ಟ್ರೈಂಗ್ ಟು ಗೆಟ್ ಅ ಲೋನ್, ಋಣ ಪ್ರಯತ್ನಗಳು ಮಾಡುವಂತಹ ಪ್ರಯತ್ನಗಳು ಮಾಡ್ತೀರಾ. ಇನ್ನು ಈ ಸಂತಾನ ಸ್ಥಾನ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ ಆಗಿರುವಂತಹ ಪಂಚಮ ಸ್ಥಾನ, ನಿಮ್ಮ ಸೃಜನಶೀಲತೆ ಮತ್ತು ನಿಮ್ಮ ಲಕ್ಷ್ಮೀ ಸ್ಥಾನ, ಅಲ್ಲಿ ಕೇತು ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನೀವು ಅಂದರೆ ಜಾಬ್ ಚೇಂಜ್ ಮಾಡೋಣ, ಅಥವಾ ಪ್ರೊಫೆಷನ್ ಚೇಂಜ್ ಮಾಡ್ಕೊಳ್ಳೋಣ, ಅಥವಾ ಉದ್ಯೋಗ ಬಿಟ್ಟು ಬೇರೆ ಏನಾದರೂ ಬಿಸ್ನೆಸ್ ನೋಡ್ಕೊಳ್ಳೋಣ ಅನ್ನೋಂತಹ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರ್ತೀರ. ಬಟ್ ಆದ್ರೂ ಕೂಡ ಸಮ್ಟೈಮ್ಸ್ ಒಂದು ರೀತಿ ಗೊಂದಲ. ಫಾರ್ ಎಕ್ಸಾಂಪಲ್, ಜಾಬ್ ಚೇಂಜ್ ಮಾಡೋಣ, ಅಯ್ಯೋ ಮತ್ತೆ ನಾನು ಬಿಟ್ಟ ಮೇಲೆ ಸರಿಯಾಗಿರುವಂತಹ ಜಾಬ್ ಪ್ಲೇಸ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ರೀತಿ ಗೊಂದಲ.
ಅದೇ ರೀತಿ ಪರ್ಟಿಕ್ಯುಲರ್ ಈ ಕರೆಕ್ಟಾಗಿರುವಂತಹ ಟೈಮಲ್ಲಿ ಯಾವುದಾದ್ರೂ ಆಪರ್ಚುನಿಟಿ ಬಂದಾಗ ಇಫ್ ಸಮ್ವನ್ ನಿಮ್ಮ ಅಭಿಪ್ರಾಯ, ನಿಮ್ಮ ನಿರ್ಧಾರ, ನಿಮ್ಮ ಅನಿಸಿಕೆ ಹೇಳಿ ಅನ್ನುವಂಥ ಸಂದರ್ಭಗಳಲ್ಲಿ ಎಕ್ಸಾಕ್ಟ್ ಟೈಮಲ್ಲಿ ಸರಿಯಾದ ನಿರ್ಧಾರಗಳು ತಗೊಳ್ಳದೇ ಇರೋದು ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಸೊ ಲಾಟ್ ಆಫ್ ಕನ್ಫ್ಯೂಷನ್ ಇರುತ್ತೆ. ಹೋಗ್ಲೋ ಬೇಡೋ ಅನ್ನುವಂತಹ ಕೇತು ಅಲ್ವಾ, ಇಟ್ಸ್ ಕೈಂಡ್ ಆಫ್ ಕ್ರಿಯೇಟಿಂಗ್ ಎ ಕೈಂಡ್ ಆಫ್ ಇಂಟ್ಯೂಷನ್. ಸೊ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಿರ್ಧಾರಗಳು ನೀವು ಓನಾಗಿ ಧೈರ್ಯವಾಗಿ ತಗೊಳ್ಳೋದು ಬೇಡ. ಅದೇ ರೀತಿ ಸಡನ್ ಯೋಚನೆ ಮಾಡಿ ಅಥವಾ ನಿಮ್ಮ ಪರ್ಸ್ನಲ್ ಚಾರ್ಟ್ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಯಾವ ರೀತಿ ಇದೆ, ಗ್ರಹಗಳ ಸ್ಥಾನಮಾನ ಪ್ಲೇಸ್ಮೆಂಟ್ ಯಾವ ರೀತಿ ಇದೆ, ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ, ಈಸ್ ದಿಸ್ ದ ರೈಟ್ ಟೈಮ್ ಟು ಬೈ ಎ ನ್ಯೂ ವೆಹಿಕಲ್, ಈಸ್ ದಿಸ್ ದ ರೈಟ್ ಟೈಮ್ ಟು ಚೇಂಜ್ ಎ ನ್ಯೂ ಜಾಬ್, ಬಿಸ್ನೆಸ್ ಮಾಡೋದಕ್ಕೆ, ಅದನ್ನು ನೀವು ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ತಿಳ್ಕೊಳ್ಳೋಕ್ಕೆ ಅವಕಾಶವೂ ಇರುತ್ತೆ. ಇನ್ನು ಈ ಟೈಮಲ್ಲಿ ಗೋಚಾರದಿಂದ ನೋಡುವುದಾದರೆ ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಏನಾದರೂ ಜಾಬ್ ಚೇಂಜ್ ಮಾಡೋಣ ಅಥವಾ ಬೇರೆ ಜಾಬ್ಗೆ ಹೋಗೋಣ, ವೃತ್ತಿ ಚೇಂಜ್ ಮಾಡೋಣ, ಈ ರೀತಿ ಕೆಲವೊಂದು ನಿರ್ಧಾರಗಳು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದೇ ಒಳ್ಳೆಯದು. ಇದೇ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳಷ್ಟು ಜನ ನಿಮ್ಮ ಸಹಾಯವನ್ನು ಬೇಡಿ ಬರ್ತಾರೆ. ಬಟ್ ಇಲ್ಲ ಕೊಡ್ತೀವಿ, ಸ್ವಲ್ಪ ಸಹಾಯ ಮಾಡಿ, ಅದು ನಿಮ್ಮ ಆಪ್ತರೇ ಆಗಿರ್ಬೋದು, ಕುಟುಂಬ ಸದಸ್ಯರೇ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರೇ ಆಗಿರಬಹುದು, ಕಂಪಲ್ಸರಿ ಅವರಿಗೆ ಹಣಕಾಸಿನ ಸಹಾಯ ಮಾಡಲೇಬೇಕು ಅನ್ನುವಂತಹ ಸಿಚುವೇಶನ್ಸ್ ಬರುತ್ತೆ. ಬಟ್ ನೀವು ಮಾಡುವಂತಹ ಸಹಾಯ ಹಿಂಪಡೆಯೋದು ತುಂಬ ಕಷ್ಟ. ಅಥವಾ ನೀವು ಈ ಸಂದರ್ಭದಲ್ಲಿ ಮಾಡಿರುವಂತಹ ಇನ್ವೆಸ್ಟ್ಮೆಂಟಲ್ಲಿ ಎಗೇನ್ ರಿಟರ್ನ್ಸ್ ಪಡೆಯೋದು ಕಷ್ಟ. ಸೊ ಆಗಿರೋದ್ರಿಂದ ಹಣಕಾಸಿನ ಸಹಾಯ ಮಾಡ್ತಾ ಇದ್ದೀರಿ ಅಂದರೆ ಮನಸ್ಫೂರ್ತಿಯಾಗಿ ಒಬ್ಬ ವ್ಯಕ್ತಿಯನ್ನು ಕಷ್ಟದ ಸುಳಿಯಿಂದ ಹೊರಗಡೆ ತರ್ತಾ ಇದ್ದೀನಿ, ಅವ್ರು ಕೊಡ್ತಾರೋ ಬಿಡ್ತಾರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಕೊಡಬೇಕಾಗಿರುತ್ತೆ. ಸೊ ಆಗಿರೋದ್ರಿಂದ ಅದು ನಿಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ರೀತಿ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡಲೇಬೇಡಿ ಅಂತಲ್ಲ. ಸೊ ಆ ಪರ್ಟಿಕ್ಯುಲರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ವ್ಯಕ್ತಿಗೆ ನೀವು ನೀಡ್ತಾ ಇರುವಂತಹ ಬೆಲೆಯ ಮೇಲೆ ಈ ಸಹಾಯ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇಟ್ಸ್ ಯುವರ್ ಚಾಯ್ಸ್. ಬಟ್ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳಿ ವೆನ್ ಇಟ್ ಕಮ್ಸ್ ಟು ಫಿನಾನ್ಷಿಯಲ್. ಯಾಕೆಂದರೆ ಈಗ ನೀವು ಕೊಡ್ಬೋದು, ಬಟ್ ನಾಳೆ ತುಂಬ ಚೆನ್ನಾಗಿರುವಂತಹ ನಿಮ್ಮ ಬಾಂಡಿಂಗ್ ರಿಲೇಷನ್ಶಿಪ್ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್ ಮತ್ತೆ ಅದು ಹಾಳಾಗೋದಕ್ಕೆ ಸಂದರ್ಭಗಳು ಇರಬಹುದು. ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಉತ್ತಮ. ಇನ್ನು ಮತ್ತೊಂದು ವಿಷಯ ಏನಪ್ಪ ಅಂದರೆ, ಈಗ ಶನಿ ಪರಮಾತ್ಮ ವ್ಯಯ ಸ್ಥಾನದಲ್ಲಿ ಸಾಡೆ ಸಾತಿನ ಅನುಭವವನ್ನು ನೀಡ್ತಾ ಇದೆ. ಇವರು ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗಿ 1.5 ವರ್ಷ ಆಗ್ತಾ ಇದೆ. ಬಟ್ ಇರುವಂತಹ ಗ್ರಹಗಳ ಸ್ಥಾನಮಾನದ ಮೇಲೆ ಅದ್ಭುತವಾಗಿ ಈಗ ಪರ್ಟಿಕ್ಯುಲರ್ ಆಗಿ ಶನಿ ಪರಮಾತ್ಮ ಎಗೈನ್ ಸಾಡೆ ಸಾತಿನ ದೋಷವನ್ನು ಕಮ್ಮಿ ಮಾಡೋದಕ್ಕೆ ಈಗ ವಕ್ರಗಮನ ಸಂಚಾರವನ್ನು ಮಾಡುತ್ತಾ, ಅಂದರೆ 12th ಶನಿ ಪರಮಾತ್ಮ ಇದ್ರೂ ಕೂಡ ಈ ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಹಿಮ್ಮುಖ ಚಾಲನೆ ಮಾಡುವುದರಿಂದ 11th ರಿಲೇಟೆಡ್ ರಿಸಲ್ಟ್ಸ್ ಕೊಡ್ತಾ ಇರ್ತಾರೆ. ಅಂದರೆ ಏಕಾದಶ ಭಾವದಲ್ಲಿದ್ದಾಗ ಶನಿ ಪರಮಾತ್ಮ ನೀವು ಕೆಲವೊಂದು ಪ್ರಯತ್ನಗಳು ಮಧ್ಯದಲ್ಲೇ ನಿಲ್ಲಿಸಿರುವಂತಹ ಸಂದರ್ಭಗಳಲ್ಲಿ ಅಥವಾ ಕೆಲವೊಂದು ವಿಷಯಗಳು ನಿಂತೋಗಿರುವಂತಹ ವಿವಾಹ ವಿಷಯಗಳಾಗಿರಬಹುದು, ನಿಂತೋಗಿರುವಂತಹ ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಬಿಸ್ನೆಸ್ ಸ್ಟ್ರಾಟಜೀಸ್ ಆಗಿರ್ಬೋದು, ಬಿಸ್ನೆಸ್ ಪ್ರಯತ್ನಗಳಾಗಿರ್ಬೋದು, ಅಗೇನ್ ಅದನ್ನು ನೀವು ಅದರ ಮೇಲೆ ರೀವರ್ಕ್ ಮಾಡೋದಕ್ಕೆ, ಅದರ ಮೇಲೆ ರಿವ್ಯೂ ಮಾಡಲಿಕ್ಕೆ ಅಥವಾ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡಲಿಕ್ಕೆ ಈ ಸಂದರ್ಭ, ಈ 137 ದಿನಗಳ ಕಾಲ ಏನು ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಶನಿ ಪರಮಾತ್ಮ ಮೀನರಾಶಿಯಲ್ಲಿ ಇರ್ತಾರೋ ಈ ಸಂದರ್ಭದಲ್ಲಿ ಅನುಕೂಲ ಫಲಗಳನ್ನೋದಿರುತ್ತೆ. ಯಾಕಂದರೆ ಈ ಪರ್ಟಿಕ್ಯುಲರ್ ಆಗಿ ಟೋಟಲ್ ಆಗಿ ನೋಡಿದರೆ ಕುಜ ಅನುಕೂಲವಾಗಿದ್ದಾರೆ, ವಕ್ರಗಮನದಲ್ಲಿರುವಂತಹ ಶನಿ ಪರಮಾತ್ಮ ಅನುಕೂಲವಾಗಿದ್ದಾರೆ. ಆದರೆ ಚತುರ್ಥ ಸ್ಥಾನದಲ್ಲಿ ರವಿ ಮತ್ತು ಗುರುವಿನ ಕಾಂಬಿನೇಷನಲ್ಲಿ ಮತ್ತು ಕೆಲವೊಂದು ನಿರ್ಧಾರಗಳನ್ನು ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ. ಬಿಕಾಸ್ ಪಂಚಮದಲ್ಲಿ ಕೇತು ಇರೋದ್ರಿಂದ. ಮತ್ತು ಈ ಮತ್ತೊಂದು ಗ್ರಹ ನಾವು ನೋಡುವುದಾದರೆ ಧನ ಸಪ್ತಮಾಧಿಪತಿಯಾಗಿರುವಂತಹ ಶುಕ್ರ ಇಲ್ಲಿ ನಿಮಗೆ 6ನೇ ಮನೆಯಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿ ನೀಚನಾಗಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ವೆನೆವರ್ ಶುಕ್ರ 6ನೇ ಮನೆಯಲ್ಲಿದ್ದಾಗ ಪ್ರಮುಖವಾಗಿ ಪುರುಷರಿಗೆ ಸ್ತ್ರೀಯರಿಂದ ಅನಾವಶ್ಯಕವಾಗಿರುವಂತಹ ಜಗಳಗಳಾಗಿರ್ಬೋದು, ಮಾತಿನ ಬರದಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೆಯೋದಾಗಿರ್ಬೋದು, ಸಮಸ್ಯೆಗಳಿಗೆ ತಳ್ಳುವುದಾಗಿರ್ಬೋದು. ಇನ್ನೂ ಎಕ್ಸ್ಟ್ರೀಮಾಗಿ ಪರ್ಟಿಕ್ಯುಲರ್ ಆಗಿ ಶನಿ ನೀಚನಾದಾಗ 6th ಪ್ಲೇಸಲ್ಲಿದ್ದಾಗ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಗೆ
ಆರೋಗ್ಯ ಸಮಸ್ಯೆಗಳು ಬರುವುದಾಗಿರ್ಬೋದು, PCOD, PCMC, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ತೊಂದರೆಗಳಾಗೋದು, ಮಿಸ್ಕ್ಯಾರೇಜ್ ಆಗೋದು, ಈ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಇಂಡಿಕೇಟಿಂಗ್. ಬಿಕಾಸ್ ಮೇಯ್ನ್ಲಿ ಇಟ್ಸ್ ಇಂಡಿಕೇಟಿಂಗ್ ಗೈನಕಾಲಜಿ ಇಶ್ಯೂಸ್ನ ಇಂಡಿಕೇಟ್ ಮಾಡ್ತಾ ಇರ್ತಾರೆ ಸ್ತ್ರೀಯರಿಗಾದರೆ. ಸೊ ಈ ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಅಥವಾ ಅದೇ ನಿಮ್ಮ ಪರ್ಸನಲ್ ಚಾರ್ಟಲ್ಲಿ ಶುಕ್ರ ಬಲವಾಗಿದ್ದಾರೆ, ಬಟ್ ಈಗ 6th ಪ್ಲೇಸಲ್ಲಿದ್ದರೆ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಗೆ ಅದ್ಭುತ ರೀತಿಯಲ್ಲಿ ಒಂದು ಉದ್ಯೋಗ ಅವಕಾಶಗಳು ಬರೋದಾಗಿರಬಹುದು. ಅವರಿಗೆ ಉತ್ತಮ ರೀತಿಯಲ್ಲಿ, ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನೀವು ಜೀವನ ಸಂಗಾತಿಗೆ ನಿಮಗಿನ್ನ ಹೆಚ್ಚಿನ ಮಟ್ಟದಲ್ಲಿ ಅದು ಉದ್ಯೋಗ ಪ್ರಯತ್ನಗಳು ಬರೋದಾಗಿರ್ಬೋದು, ಒಳ್ಳೆಯ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆಗೋದಾಗಿರಬಹುದು. ಅದೇ ಸ್ತ್ರೀಯರಾಗಿದ್ದರೆ ನಿಮ್ಮ ಸಂಗಾತಿಗೆ, ನಿಮ್ಮ ಲೈಫ್ ಪಾರ್ಟ್ನರ್ಗೆ ಈ ಟೈಮಲ್ಲಿ ಒಳ್ಳೆ ಲೈಫ್ ಸೆಟ್ಲ್ ಆಗೋ ರೀತಿಯಲ್ಲಿ ಒಂದು ಉದ್ಯೋಗ ಬರೋದಾಗಿರ್ಬೋದು. ಈ ರೀತಿ ಫಲಗಳನ್ನು ನಿರೀಕ್ಷಿಸಬಹುದು. ಈ ರೀತಿ ಸಂದರ್ಭಗಳ ಅವಕಾಶಗಳು ಇರಬಹುದು. ಸೊ ಈಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ 6ನೇ ಮನೆಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಮೋಸ್ಟ್ ಆಫ್ ದಿ ಟೈಮ್ ನೀವು ಸ್ತ್ರೀಯರ ಜೊತೆ ವ್ಯವಹಾರ ಮಾಡುವಾಗ ಕೆಲವೊಂದು ವಿಷಯಗಳಿಂದ ನೀವು ಮಾತನಾಡುವಂಥ ಸಂದರ್ಭಗಳಾಗಿರಬಹುದು, ಅಥವಾ ಕೆಲವೊಂದು ಈಗ ಸೈಬರ್ ಫ್ರಾಡ್ಸ್ ಅನ್ನೋದು ನಡೀತಾ ಇದೆ. ಈ ಕೆಲವೊಂದು ಸ್ವೀಟಾಗಿ ಮಾತಾಡಿ ಯಾರೋ ಫೋನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಲಾಗಿನ್ ಕ್ರೆಡೆನ್ಷಿಯಲ್ಸು, ಸೆಕ್ಯೂರಿಟಿ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ಕೊಳ್ಳೋದು, ಅಥವಾ ನಷ್ಟಕ್ಕೆ ಮೋಸ ಹೋಗುವುದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆಗಿರೋದ್ರಿಂದ ಈ ಷಷ್ಠಭಾವದಲ್ಲಿರುವಂತಹ ಶುಕ್ರ ಈ ರೀತಿ ಆರೋಗ್ಯ ಸಮಸ್ಯೆಗಳನ್ನು ಕೊಡ್ತಾರೆ, ಒಂದು ಕಡೆ ಉದ್ಯೋಗ ಅವಕಾಶಗಳನ್ನು ಕೊಡ್ತಾರೆ, ಒಂದು ಕಡೆ ಮೋಸ ಹೋಗುವಂಥ ಚಾನ್ಸಸ್ನು ನೀಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ಮತ್ತೊಂದು ವಿಷಯ ಏನಂದರೆ, ಈ ಸಂದರ್ಭದಲ್ಲಿ ಸ್ವಲ್ಪ ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಸಪ್ರೇಷನ್ ಅನ್ನೋದು ಇಂಡಿಕೇಟ್ ಮಾಡ್ತಾಯಿದೆ. ಅಂದರೆ ವೃತ್ತಿ ಉದ್ಯೋಗಗಳ ಮುಖಾಂತರ ನಿಮ್ಮ ಜೀವನ ಸಂಗಾತಿಗೆ ದೂರದ ಪ್ರದೇಶದಲ್ಲಿರುವಂತಹ ಒಂದು ಉದ್ಯೋಗ ಅವಕಾಶ ಬರೋದಾಗಿರ್ಬೋದು, ಆಪರ್ಚುನಿಟೀಸ್ ಬರೋದರಿಂದ ಸೊ ಅವರೊಂದು ಕಡೆ ನೀವೊಂದು ಕಡೆ ಈ ರೀತಿ ದೂರವಾಗಿ ಬೇರೆ ಬೇರೆ ಕಾರಣಗಳಿಂದ ಈ ಸಪ್ರೇಷನ್ ಅನ್ನೋದು ಕೂಡ ಇಂಡಿಕೇಟ್ ಆಗ್ತಾ ಇದೆ. ಸೊ ಯಾವುದೇ ಪ್ರಯತ್ನವಾಗಿದ್ರೂ ಕೂಡ ಕುಜ ಅನುಕೂಲ ಇರೋದರಿಂದ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಆದರೆ ಅಗ್ರೆಸಿವ್ ನೇಚರ್ ಜಾಸ್ತಿ ಆಗುತ್ತೆ. ತೃತೀಯದಲ್ಲಿ ಕುಜ ಇರೋದರಿಂದ ಸ್ವಲ್ಪ ಮಾತಿನ ಬರದಲ್ಲಿ, ಅದು ತೃತೀಯ ಸ್ಥಾನ ಈ ಸಹೋದರಿಯರ ಸಿಬ್ಲಿಂಗ್ಸ್ ಪ್ಲೇಸ್ ಆಗಿರೋದ್ರಿಂದ ಈ ಕೆಲವೊಂದು ಸಂದರ್ಭಗಳಲ್ಲಿ ಇರಬಹುದು ಅಣ್ಣ ತಮ್ಮಂದರ ಜೊತೆ ಮಾತನಾಡುವಾಗ ಆ ಓವರ್ ಕಾನ್ಫಿಡೆನ್ಸ್, ಓವರ್ ಅಗ್ರೆಸಿವ್ನೆಸ್ಸಿಂದ ಸ್ವಲ್ಪ ಅಪಾರ್ಥಗಳು ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಅಗೈನ್ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸಲ್ಲಿ ಅಥವಾ ಕೆಲವೊಂದು ಅಪಾರ್ಥಗಳು ಉಂಟಾಗೋದಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ಮಾತಿನ ಬಗ್ಗೆ ಗಮನವಿರಲಿ. ಏನೋ ಧೈರ್ಯ ಇದೆ, ಅವಕಾಶಗಳಿದೆ, ಉತ್ಸಾಹದಿಂದ ಏನೋ ಸಮ್ಟೈಮ್ಸ್ ಆಗುತ್ತೆ, ಸ್ಲಿಪ್ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅದನ್ನು ನೀವು ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸಂಬಂಧನ ಬೆಳೆಸೋದು ತುಂಬ ಕಷ್ಟ, ಆದರೆ ಮುರಿಯೋದು ತುಂಬ ಈಸಿ ಆಗಿರೋದ್ರಿಂದ ಸೊ ಈ ಟೈಮಲ್ಲಿ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಆಗಿರಬಹುದು, ಲ್ಯಾಂಡಲ್ಲಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ತೃತೀಯ ಸ್ಥಾನ ಕುಜ ಇರೋದ್ರಿಂದ ಧೈರ್ಯವಾಗಿ ಅಂದರೆ ಒಂದು ಮೊಂಡು ಧೈರ್ಯ ನೋಡ್ಕೊಳ್ಳೋಣ, ಆಮೇಲೆ ಎಲ್ಲ ಪ್ರಾಪರಾಗಿ ವೆರಿಫಿಕೇಷನ್ ಮಾಡಿಸೋಣ. ಬಟ್ ರಿಜಿಸ್ಟ್ರೇಷನ್ಗೆ ಮುನ್ನವೇ ನೀವೇನಾದರೂ ಅಡ್ವಾನ್ಸ್ ಕೊಡೋದಕ್ಕೆ ಮುಂಚೆನೇ ಎಲ್ಲ ರೀತಿಯಲ್ಲಿ ಲೀಗಲ್ ವೆರಿಫಿಕೇಷನ್ ಮಾಡಿಸಿ, ಎಲ್ಲ ರೀತಿಯಲ್ಲಿ ವಿಚಾರ ಮಾಡಿ ಸೊ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇನ್ನು ಈ ಟೈಮಲ್ಲಿ ಕೆಲವೊಂದು ಕೆಟ್ಟ ಸಹವಾಸಗಳು, ಕೆಲವೊಂದು ಕೆಟ್ಟ ಅಭ್ಯಾಸಗಳ ಕಡೆಗೆ ಅದನ್ನೇ ಧೈರ್ಯವಾಗಿ ನೋಡೋಣ, ಒಂದು ಸಾರಿ ಪ್ರಯತ್ನ ಮಾಡೋಣ ಅನ್ನುವಂಥದ್ದು. ಕೆಟ್ಟ ಸ್ನೇಹಿತರು, ಕೆಟ್ಟ ಸಹವಾಸಗಳು ನಿಮ್ಮನ್ನು ಕೆಟ್ಟ ದಾರಿಯಲ್ಲಿ, ಕೆಲವೊಂದು ಕೆಟ್ಟ ವ್ಯಸನಗಳಿಗೆ ನಿಮ್ಮನ್ನು ಬಲಿ ಮಾಡುವಂಥ ಸಾಧ್ಯತೆ ಇರೋದರಿಂದ ಈ ಕೆಟ್ಟ ವ್ಯಕ್ತಿಗಳಿಗೆ ದೂರ ಇರೋದು. ಒಟ್ಟಾಗಿ ಈ ಟೈಮಲ್ಲಿ ನಿಮಗೆ ನಿಭಾಯಿಸಿರುವಂತಹ ಜವಾಬ್ದಾರಿಗಳಾಗಿರ್ಬೋದು, ನಿಮಗೆ ನೀಡಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಅದ್ಭುತವಾಗಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ. ಸೊ ಪರ್ಟಿಕ್ಯುಲರ್ ಆಗಿ ನೀವು ಚತುರ್ಥ ಸ್ಥಾನದಲ್ಲಿ ಗುರು ಇರೋದರಿಂದ, ರವಿಯ ಜೊತೆಗೆ ಇರೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯೋದಕ್ಕೆ ಗುರುವಾರದಂದು, ಅಂದರೆ ಈ ಗುರುವಿನ ಆಶೀರ್ವಾದ ಪಡೆಯೋದು, ಮನೆಯಲ್ಲಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದು, ಪ್ರಮುಖವಾಗಿ ಹಳದಿ ವರ್ಣದ ವಸ್ತ್ರಗಳನ್ನು ಧಾರಣೆ ಮಾಡೋದು, ಪ್ರತಿದಿನ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದರಲ್ಲಿಂದ ಸ್ನಾನ ಮಾಡೋದಾಗಿರ್ಬೋದು, ಗೋಮಾತೆಗೆ ಆಹಾರವನ್ನು ತಿನ್ನಿಸೋದಾಗಿರ್ಬೋದು. ಯೆಲ್ಲೋ ಕಲರ್ ಅಂದರೆ ಪರ್ಟಿಕ್ಯುಲರ್ ಇಟ್ಸ್ ಇಂಡಿಕೇಟಿಂಗ್ ಬನಾನಾ, ಬಾಳೆಹಣ್ಣನ್ನು ನೀವು ಹಸುವಿಗೆ ಆಹಾರವಾಗಿ ತಿನ್ನಿಸೋದಾಗಿರ್ಬೋದು. ರವಿಗೆ ಸಂಬಂಧಪಟ್ಟಿರೋದ್ರಿಂದ ಪ್ರತಿದಿನ ಬೆಲ್ಲದ ಸ್ವಲ್ಪ ಚೂರು ಬೆಲ್ಲ ಹಿತ್ತಾಳಿ ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಅದರಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ
ಮತ್ತು ಈ ಭಾನುವಾರಗಳು, ರವಿವಾರದಂದು ತುಂಬ ನಿಷ್ಠೆಯಿಂದ ಸೂರ್ಯನಾರಾಯಣನ ಅನುಗ್ರಹಕ್ಕೋಸ್ಕರ ಗೋಧಿ ರವೆ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಸಿಹಿ ಪದಾರ್ಥಗಳನ್ನು ಮಕ್ಕಳಿಗೆ ಅಂದರೆ ನೀವು ಒಂದು ರೀತಿ ಸ್ವೀಟಾಗಿ ಹಂಚೋದ್ರಿಂದ ರವಿಯ ಅನುಗ್ರಹ ಕೂಡ ಇರುತ್ತೆ. ಸೊ ಒಟ್ಟಾಗಿ ಮೇಷರಾಶಿಯವರಿಗೆ ಧೈರ್ಯ, ಉತ್ಸಾಹ ಎಕ್ಸಲೆಂಟ್ ಆಗಿರುತ್ತೆ. ಆದ್ದರಿಂದ ಅತಿ ವಿಶ್ವಾಸ ಬೇಡ, ಬಟ್ ಅನಾಲೋಚಿತವಾಗಿರುವಂತಹ ಮಾತುಗಳು ಬೇಡ ಅಂತ ಹೇಳ್ತಾ, ಈ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸದಾ ಆಶೀರ್ವಾದವು ಸದಾ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ